ನಮಸ್ಕಾರ. ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯೇಶ್ ಶ್ರೀದಾಸ್. ಇನ್ನು ಲಾಸ್ಟ್ ವೀಕ್ ಕೂಡ ಕಿಚ್ಚನ ಪಂಚಾಯಿತಿ ನಡೆದಿರಲಿಲ್ಲ. ಅಂದರೆ ಸುದೀಪ್ ಸರ್ ಇಲ್ಲದೆ ಇರೋದ್ರಿಂದಾಗಿ ಈ ಒಂದು ವಾರ ಯಾವ ರೀತಿಯಾಗಿ ಕಿಚ್ಚ ಸುದೀಪ್ ಕಂಟೆಸ್ಟೆಂಟ್ಗಳಿಗೆ ಕ್ಲಾಸ್ ತಗೊಳ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಸಹಜವಾಗಿಯೇ ಇತ್ತು. ಜೊತೆಗೆ ನಿನ್ನೆ ಏನಾಯ್ತು ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ. ನೆನೆಯ ಎಪಿಸೋಡ್ನ ಹೈಲೈಟ್ಸ್ ಏನು ಅಂತ ಹೇಳಿ ಮಾತನಾಡ್ತಾ ಹೋಗೋಣ. ಈ ಕುರಿತು ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ಹೆಲೋ ರಾಮ್ ಸರ್, ವೆಲ್ಕಮ್ ಟು ದ ಶೋ. ಎಸ್ ರಾಮ್ ಸರ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತಾ ಹೋಗೋದಾದರೆ ಆ್ಯಕ್ಚುಲಿ ನಿನ್ನೆ ಓವರಾಲ್ ಆಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಿದ್ದು ಗಿಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಏನು ಹೇಳ್ತಾರೆ ಸುದೀಪ್ ಸರ್ ಅಂತೇಳಿ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಮಾತನಾಡ್ತಾ ಹೋಗೋಣ. ಇನ್ನು ಕಾವ್ಯ ಮತ್ತು ಅವರ ಫ್ಯಾಮಿಲಿಯವರು ಮಾಡಿರುವಂತಹ ಒಂದು ಎಡವಟ್ಟು ಯಾವ ರೀತಿಯಾಗಿ ಕಮ್ಯುನಿಕೇಟ್ ಆಯಿತು ಅನ್ನೋದು ಗೊತ್ತೇ ಇದೆ. ಸೊ ಅದ್ರ ಬಗ್ಗೆಯೂ ಕೂಡ ನೇರವಾಗಿ ನೆನ್ನೆ ಆ್ಯಕ್ಚುಲಿ ಒಂದು ಖಡಕ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದು. ನೀವು ಕೂಡ ಮನೆಯಿಂದ ಹೊರಗೆ ಹೋಗ್ಬೋದಿತ್ತು, ಯಾಕೆ ಹೋಗಲಿಲ್ಲ ನಂಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ನೋಡಿ, ಕಾವ್ಯ ಅವ್ರೇನು ಅವರು ಪೇರೆಂಟ್ಸ್ ಏನು ಬಂದಿರ್ತಾರೆ, ಅವ್ರ ತಂದೆ ತಾಯಿ. ಸೊ ಅಲ್ಲಿ ಏನಾಗುತ್ತೆ, ಅವರ ಫಸ್ಟು ಅವರು ತಮ್ಮ ಮತ್ತು ತಾಯಿ ಬರ್ತಾರೆ, ಅದಾದ ನಂತರ ಅವ್ರ ತಂದೆ ಬರ್ತಾರೆ. ಅದೇನಾಗುತ್ತೆ, ಇವರು ಮುಂಚೆನೇ ಎಲ್ಲ ಹೇಳಿ ಕಳಿಸಿರ್ತಾರೆ. ನೋಡಿ, ಯಾವುದೇ ಆದರೂ ಕೂಡ ಎಲ್ಲ ಪೇರೆಂಟ್ಸ್ಗೂ ಅದು ಹೇಳಿರ್ತಾರೆ, ನೀವು ಹೊರಗಡೆ ಏನು ನಡೆದ್ರು ಹೇಳಕ್ಕೆ ಹೋಗ್ಬಾರ್ದು, ಯಾರಿಗಾದ್ರೂ ಕೂಡ ಹೇಳಕ್ಕೆ ಹೋಗ್ಬಾರ್ದು. ಅಲ್ಲಿ ವೇರಿಯೇಷನ್ ಆಗುತ್ತೆ ಅವ್ರಿಗೆ. ಅಂದರೆ ನನ್ನ ಬಗ್ಗೆ ಬ್ಯಾಡ್ ಆಗಿದೆ, ನನ್ನ ಬಗ್ಗೆ ಗುಡ್ ಆಗಿದೆ. ಸೊ ಈ ಥರ ಇದೇನಾಗುತ್ತೆ, ಮೈಂಡ್ ಸೆಟ್ ಚೇಂಜ್ ಆಗಿಬಿಡುತ್ತೆ. ನಿಮಗೆ ಸಖತ್ತಾಗಿ ಹೊರಗಡೆ ಸಖತ್ತಾಗಿದೆ ಕಣಪ್ಪ ನೀನು ಅಂತಂದರೆ, ನಾನೇನು ಮಾಡಿದ್ರು ಸೂಪರಾಗಿ ಕಾಣಿಸ್ತಾ ಹಾಗಾದ್ರೆ, ಹಂಗೆ ನಾನು ತಪ್ಪು ಮಾಡಿದ್ರೆ ಸೂಪರಾಗಿ ಕಾಣುತ್ತೆ, ನಾನು ಹೆಂಗಿದ್ರು ಚೆನ್ನಾಗಿ ಕಾಣುತ್ತೆ, ಹೆಂಗಿರೋ ಫಾಲೋವರ್ಸ್ ಇದ್ದಾರಲ್ಲ ಅನ್ನೋ ಥರ ಅವ್ರ ಮೈಂಡ್ ಸೆಟ್ಟಿಗೆ ಬಂದುಬಿಡುತ್ತೆ. ಸೊ ಪ್ರತಿಯೊಬ್ಬರಿಗೆ ಅದು ಬರುತ್ತೆ. ಸೊ ನೆಗೆಟಿವ್ ಪಾಸಿಟಿವ್ ಎರಡೂ ಬರುತ್ತೆ. ಸೊ ಹಾಗಾಗಿ ಏನು ಹೇಳಕ್ಕೆ ಹೋಗ್ಬಾರ್ದು, ಇದು ಬಿಗ್ ಬಾಸ್ ರೂಲ್ಸ್ ಆಗಿರುತ್ತೆ. ಹಂಗಾಗಿ ನೀವು ಅದನ್ನ ನೀವು ಫಾಲೋ ಮಾಡಬೇಕು, ಕಾಪಾಡ್ಕೋಬೇಕು ಅಂತ ಹೇಳಿರ್ತಾರೆ, ಎಲ್ಲರನ್ನೂ ಹೇಳಿ ಕಳಿಸಿರ್ತಾರೆ ಅವರು. ಇವನ್ ಎಲ್ಲ ಪೇರೆಂಟ್ಸ್ ಎಲ್ಲರೂ ಹೋದಾಗ ಅವ್ರ ಮಗ ನೀನು ಹೇಗಿದ್ಯಾ, ಚೆನ್ನಾಗಿ ಆಡ್ತಾ ಇದೆಯಾ ಅಂತ ಹೇಳ್ತಾರೆ. ಅವ್ರ ಊರ ಕಡೆ ನಿಮ್ಮ ಮನೆ ಕಡೆ ಎಲ್ಲ ಕೇಳ್ಕೊತಾರೆ. ಸೊ ಇವೆಲ್ಲ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ವಿಚಾರವಾಗಿ, ಫ್ಯಾಮಿಲಿ ಹೇಗಿದೆ, ಹೇಗಿಲ್ಲ, ಹೆಂಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಇದನ್ನು ಆಗಿ ಮಾತಾಡ್ತಿರ್ತಾರೆ. ಅದು ಚೆನ್ನಾಗಿ ಬರುತ್ತೆ. ಈ ಕಾವ್ಯ ಅನ್ನೋರು ಏನಾಗುತ್ತೆ, ಅವ್ರ ತಮ್ಮ ಅವ್ರು ಏನು ಮಾಡ್ತಾರೆ, ಅವರು ಸೋಷಿಯಲ್ ಮೀಡಿಯಾ ಬಗ್ಗೆ ನಾನೇ ಹ್ಯಾಂಡಲ್ ಮಾಡ್ತಾಯಿದ್ದೆ. ಇವರು ಕಾವ್ಯ ಅವರು ಕೇಳ್ತಾರೆ, ಇವಾಗ ಸೋಷಿಯಲ್ ಮೀಡಿಯಾ ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ. ಯಾಕೆಂದರೆ ಇವರು ಆಗ್ಲಿಂದ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಪ್ಡೇಟಲ್ಲಿ ಇರ್ತಾರಲ್ವ. ಸೊ ಹಾಗಾಗಿ ಸುಮಾರು ರಿಯಾಲಿಟಿ ಶೋಸ್ಗಳು ಮಾಡಿದ್ದಾರೆ, ಸುಮಾರು ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಸೊ ಇದನ್ನು ಹ್ಯಾಂಡಲ್ ಮಾಡೋದು ಒಬ್ಬರು ಇಬ್ಬರು ಆಗಿರ್ಬೇಕು, ಯಾಕೆಂತಂದರೆ ಎಲ್ಲರೂ ಮಾಡೋಕ್ಕಾಗಲ್ಲ, ಕೆಲವೊಂದು ಲಾಗಿನ್ಸ್ ಅದೆಲ್ಲ ಇರುತ್ತೆ. ಸೊ ಅದನ್ನು ತಮ್ಮವರೆಲ್ಲ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರೆಸ್ಪಾನ್ಸ್ ಬರೋದನ್ನು ಹೇಳಬಾರ್ದು. ಯಾಕೆಂದ್ರೆ ಅಲ್ಲಿ ಜಾಸ್ತಿ ಅಲ್ಲಿ ಗಿಲ್ಲಿ ಇದ್ರೆ ಕಾವ್ಯದ ಗಿಲ್ಲಿ ಅವ್ರದ್ದು ಬಾಂಡಿಂಗು ಈ ತರ ಪೇರೆಂಟ್ಸ್ಗೂ ಕೂಡ ಅವರು ಆ ರೀತಿ ಗೈಡ್ಲೈನ್ ರೂಲ್ಸ್ ಹೇಳಿರ್ತಾರೆ. ಆಸ್ ಅ ಕಂಟೆಸ್ಟೆಂಟ್ ಆಗಿ ಕಾವ್ಯಂಗೂ ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅನ್ನೋ ಒಂದು ಅರಿವಿರುತ್ತೆ. ಆದ್ರೂ ಕೂಡ ಅದನ್ನ ಮರ್ತು ಮಾತನಾಡಿದ್ದಾರೆ. ವಾರ್ನಿಂಗ್ ಕೊಡ್ತಾರೆ ನೋಡಿ, ವಾರ್ನಿಂಗ್ ಕೊಟ್ಟರು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಬಿಗ್ ಬಾಸ್ ಹೇಳಿರ್ತಾರೆ, ನೀವು ರೂಲ್ ಬಿಟ್ಟು ನೀವು ಮಾತಾಡ್ತಾ ಇದ್ದೀರಾ, ಇದು ಕಡೆ ವಾರ್ನಿಂಗು, ಹಾಗಾಗಿ ನೀವು ಮಾತಾಡೋಕೆ ಹೋಗ್ಬಾರ್ದು ನೀವು ಅಂತ ಬಿಗ್ ಬಾಸ್ ಅವ್ರು ಖಡಕ್ಕಾಗಿ ಹೇಳಿರ್ತಾರೆ. ಅವ್ರು ಅಲ್ಲಿಗೂ ಸ್ಟಾಪ್ ಮಾಡೋದಿಲ್ಲ. ಸೊ ಅವ್ರು ಏನಂತ ಅವರು ಮೋಸ್ಟ್ಲಿ ಅವ್ರಿಗೆ ಬೇರೆ ಏನೋ ಇರ್ಬೋದೇನೋ, ಇದ್ರದ್ದು ಹೇಳೋದು ಇದ್ರದ್ದಲ್ಲ ಅಂತ ತಿಳ್ಕೊಂಡು ಅದನ್ನ ಬರ್ತಾನೆ ಇರ್ತಾರೆ ಅವ್ರ ತಮ್ಮ. ಆಕ್ಚುಲಿ ಬಿಗ್ ಬಾಸ್ ಒಂದು ಫ್ಯಾಮಿಲಿನ ಅವ್ರ ಜೊತೆಗೆ ಕರ್ಕೊಂಡು ಹೋದ್ರೆ ಮಿಂಗಲ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ ಅದನ್ನ ತಂದ್ರು. ಬಟ್ ಕಂಪ್ಲೀಟ್ ಆಗಿ ಅವರೇ ಅದನ್ನ ಹಾಳು ಮಾಡ್ಕೊಂಡ್ರು. ಖಂಡಿತ ನೋಡಿ, ಅದು ಇದು ಅವ್ರು ಹೇಳ್ತಾರೆ ಸಾಹೇಬ್ರು, ಕಿಚ್ಚ ಸಾಹೇಬ್ರು, 12 ಸೀಸನ್ ಏನಾಗಿದೆ, ಯಾರಿಗೂ ಕೂಡ ಯಾರಿಗೆ ತಂದೆ ತಾಯಿಗೂ ಕೂಡ ಈ ಥರ ಮನೆಯಿಂದ ಹೊರಗೆ ಹೋಗಿ ಅಂತ ಬೇಗನೆ ಕಳಿಸ್ತಾರೆ. ಸೊ ಇದು ಫಸ್ಟ್ ಟೈಮ್ ಈ ಥರ ಆಗಿರೋದು. ಅಂದ್ರೆ ನೋಡಿ, ಅವಮಾನ ಆದಂಗೆ ಅವ್ರಿಗೆ. ಅವರೇ ಬಂದ್ಬಿಟ್ಟು ಮನೆಯಿಂದ ನೀವು ಹೋಗ್ರಿ, ಆಚೆ ಹೋಗ್ರಿ ಅಂದ್ರೆ ಸೊ ಹೆಂಗಾಗುತ್ತೆ ಅವ್ರಿಗೆ, ಆ ಥರ ಅದು ಆದಂಗೆ. ಅದನ್ನ ಅವರು ರೂಲ್ನ ಬ್ರೇಕ್ ಮಾಡ್ದಿರ ನೀಟಾಗಿ ಚೆನ್ನಾಗಿ ಮಾತಾಡ್ಕೊಂಡು, ಪಾಪ ಅವ್ರ ತಾಯಿ ನೋಡ್ರೆ ನಮಗೂ ಎಲ್ಲೋ ಒಂಥರ ಅನಿಸ್ತಿತ್ತು, ಚೆನ್ನಾಗಿದ್ದಾರೆ ಪಾಪ, ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅವ್ರ ತಾಯಿಯವರು ಅಂತ. ಇವನಲ್ಲಿ ಕ್ಯಾಪ್ಟನ್ಸಿ ರೂಮಲ್ಲೂ ಮಾತಾಡ್ತಿರ್ತಾರೆ. ಸೊ ಅದಾದ ನಂತರ ಇಲ್ಲಿ ಹೊರಗಡೆ ಬಂದು ಅದೇ ಮಾತಾಡ್ತಿರ್ತಾರೆ. ಸೊ ಅಲ್ಲೇನಾಯ್ತು, ರೂಲ್ ಆ ಥರ ಅವ್ರಿಗೂ ಒಂದು ಐಡಿಯಾ ಸಿಕ್ಬಿಡ್ತು. ನಾನು ಹೆಂಗಿದ್ರು ಕಾವ್ಯ, ನಾನು ಅವ್ರೊಂದು ಮೈಂಡ್ ಸೆಟ್ ಬಂದಾಗ ಏನಾಗುತ್ತೆ, ಗಿಲ್ಲಿ ಜೊತೆ ಇದ್ದಾಗ ನಾನು ಸೇಫ್ ನಾನು ಗಿಲ್ಲಿ ಇದ್ರೆ ನಾನು ಆಲ್ಮೋಸ್ಟ್ ನಾನು ಇನ್ನೇನು ಪರ್ಸನಲ್ ಒಪಿನಿಯನ್ ಬಿಟ್ಟು ಹೊರಗಡೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನೋಡಿ, ಫಾಲೋವರ್ಸ್ ಗೊತ್ತಾಗ್ಬಿಟ್ಟು ನನಗೆ ಒಂದು ಐಡಿಯಾ ಗೊತ್ತಾಗ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಧ್ರುವ ಅಂತ ಅವ್ರಿಗೊಂದು ಸೀಕ್ರೆಟ್ ರೂಮ್ ಅಲ್ಲಿ ಹಾಕೋರು, ಅವ್ರಿಗೊಂದು ಐಡಿಯಾ ಗೊತ್ತಾಯ್ತು. ಸೊ ಹಂಗಾಗಿ ಧ್ರುವ ಅಂತ ಒಂಥರ ಶಾರ್ಪ್ ಆಗಿದ್ದಾರೆ, ಏನ್ ಬೇಕಾದ್ರೂ ಕಾಮಿಡಿ ಮಾಡ್ತಾರೆ, ಅಲ್ಲೇ ರೇಗಿಸ್ಕೊಂಡು ಚೆನ್ನಾಗಿ. ಅದೇ ರೀತಿ ಹೊರಗಡೆ ಹೆಂಗಿದೆ ಅಂತ ಗೊತ್ತಾದ್ಮೇಲೆ ಸೊ ನನ್ನನ್ನು ಹೆಂಗಿದ್ರು ನೋಡ್ತಾರೆ, ಹೆಂಗಿದ್ರು ಓಟ್ ಹಾಕ್ತಾರೆ.
ಸೊ ಅದನ್ನ ಅವ್ರಿಗೆ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ, ಅಡ್ವಾಂಟೇಜ್ ಆಗಿ ಅಡ್ವಾಂಟೇಜ್ ತುಂಬಾ ಆಗ್ಬಿಟ್ಟಿದೆ. ಇದನ್ನ ಅವರು ಅದನ್ನ ರೂಲ್ನ ಬ್ರೇಕ್ ಮಾಡಬಾರ್ದಾಗಿತ್ತು. ಓಕೆ, ಇನ್ನಾದ್ರೂ ಅಲರ್ಟ್ ಆಗಿ ಅವ್ರು ಇರಬೇಕು ಇನ್ನು ಮುಂದೆ. ಓಕೆ ರಘುವೀರ್, ಇನ್ನು ಗಿಲ್ಲಿ ಕ್ಯಾಪ್ಟನ್ಸಿ ಅಂತ ಬಂದಾಗ ನಾವು ಕೂಡ ಡಿಸ್ಕಷನ್ ಮಾಡಿದ್ವಿ. ಆಸ್ ಅ ಕ್ಯಾಪ್ಟನ್ ಆಗಿ ಅವರು ಸರಿಯಾಗಿ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಸಾಕಷ್ಟು ಮಾತುಗಳಾಗಿತ್ತು. ಹೊರಗಡೆ ಇದ್ದಂತಹ ಟಾಕ್ಸ್ಗಳು ಕೂಡ ಗಿಲ್ಲಿ ಅಂತ ಹೇಳಿದ್ರೇನೆ ಸಪರೇಟ್ ಫ್ಯಾನ್ ಬೇಸ್ ಖಂಡಿತವಾಗಿಯೂ ಇದೆ. ಹಾಗಾಗಿ ಗಿಲ್ಲಿ ಮಾಡಿದ್ದೆಲ್ಲ ಸರಿನಾ ಅನ್ನುವಂಥ ಟಾಕ್ಸ್ಗಳು ಕೂಡ ಓಡಾಡ್ತಾ ಇತ್ತು. ಕೆಲವೊಬ್ಬರ ಪರ್ಸನಲ್ ಒಪಿನಿಯನ್ ಜೊತೆಗೆ ನೆನೆಯೂ ಕೂಡ ಸುದೀಪ್ ಸರ್ ಹೇಳ್ತಾರೆ, ಆ ಟೈಮ್ನಲ್ಲಿ ಗಿಲ್ಲಿ ಕೊಟ್ಟಂತ ಉತ್ತರ ಆಕ್ಚುಲಿ ನಾನು ತಪ್ಪು ಮಾಡ್ತಾ ಇದ್ರೆ ಯಾರಾದ್ರೂ ಬಂದು ನಾನು ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು, ಅದು ನಾನು ತಗೊಳ್ತಾ ಇದ್ದೆ ಅಂತ ಯಾರು ಕೂಡ ಮಾತಾಡಿಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ಸುದೀಪ್ ಸರ್ ಹೇಳಿದ್ ರೈಟಾ ಅಥವಾ ರಾಂಗಾ ಅಂತ ನಾನು ನಿಮ್ಮನ್ನ ಕ್ವಶನ್ ಮಾಡ್ತಾ ಇಲ್ಲ, ನಿಮ್ಮ ಪರ್ಸನಲ್ ಒಪಿನಿಯನ್ ಏನು? ಅದೇ ನನ್ನ ಪ್ರಕಾರನು ಸುದೀಪ್ ಸರ್ ಏನು ಹೇಳಕೊಟ್ಟಿದ್ರು ಆ ಜನಗಳಿಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಯಾಕಂದ್ರೆ ಗಿಲ್ಲಿ ಅವ್ರು ಮಾಡ್ತಿರೋದು ತಪ್ಪೋ ಸರಿನೋ, ಅದು ಅಲ್ಲಿ ಗಿಲ್ಲಿಗೆ ಯಾವ ರೀತಿ ಬೇಕೋ ಅದೇ ರೀತಿ ಗಿಲ್ಲಿ ಅವ್ರು ಆಟ ಆಡ್ತಾ ಇದಾರೆ. ಗಿಲ್ಲಿ ಅವ್ರು ಆಟ ಆಡ್ಬೇಕಾದ್ರೆ ಅಲ್ಲಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳಿಗೆ ಅನ್ಯಾಯ ಆಗ್ತಾ ಇದ್ರೆ ಅವ್ರು ಅಲ್ಲೇ ಮಾತಾಡ್ಬೋದಿತ್ತು. ಎಲ್ಲೋ ಒಂದ್ ಕಡೆ ಅವರು ಚೆನ್ನಾಗಿ ಅಲ್ಲಿ ಅದನ್ನ ಸರಿಯಾಗಿ ಅವರು ಎಂಟರ್ಟೈನಿಂಗ್ ಆಗಿ ತಗೊಂಡು ಹೋಗಿ ಕೊನೆಯಲ್ಲಿ ಇಲ್ಲಿ ಬಂದು ಒಪಿನಿಯನ್ ಹೇಳ್ಬೇಕಾದ್ರೆ ಅದು ನೋಡೋರಿಗೂ ಸರಿ ಅನ್ಸಲ್ಲ. ನಿನ್ನೆ ಅದೇ ಸುದೀಪ್ ಸರ್ ಅದೇ ಹೇಳ್ತಾರೆ, ನೀವು ಅಲ್ಲೇ ಮಾತಾಡಿದಿದ್ರೆ ಜನಗಳಿಗೂ ನಿಮ್ಮ ಒಂದು ಆಟನ ಇಷ್ಟ ಆಗ್ಬೋದಿತ್ತು. ಯಾಕಂದ್ರೆ ಅವ್ರು ಒಂದು ಸ್ಟ್ಯಾಂಡ್ ತಗೊಳ್ತಾ ಇದ್ರೆ ಜನಗಳಿಗೂ ಇಷ್ಟ ಆಗ್ತಿತ್ತು. ಹೌದು, ಇವರು ತಪ್ಪು ಒಂದು ಯಾವುದೇ ಒಂದು ವಿಷಯ ತಪ್ಪು ನಡೀತಾ ಇರ್ಬೇಕಾದ್ರೆ ಅದ್ರ ವಿರುದ್ಧ ಮಾತಾಡಿದಾಗ ಜನಗಳಿಗೂ ಇಷ್ಟ ಆಗ್ತಿತ್ತು. ಗಿಲ್ಲಿ ಮಾಡ್ತಿರೋದು ತಪ್ಪು, ಗಿಲ್ಲಿಗೆ ಎಷ್ಟೇ ಫಾಲೋವರ್ಸ್ ಇದ್ರೂ ಕೂಡ ಗಿಲ್ಲಿ ಒಂದ್ ಕಡೆ ತಪ್ಪು ಅಂತ ತೋರಿಸಿದ್ರೆ ಅಲ್ಲಿ ಜನಗಳು ಅವರನ್ನ ಎಕ್ಸೆಪ್ಟ್ ಮಾಡ್ಕೊಂತ ಇದ್ರು. ತಪ್ಪಿದಾಗ ತಪ್ಪು ಅಂತ ಹೇಳಿದಿದ್ರೆ ಅದರಲ್ಲಿ ತಪ್ಪಿರಲ್ಲ ಅನ್ಕೊಂತೀನಿ. ಯಾಕಂದ್ರೆ ಹೌದು, ಈಗ ಗಿಲ್ಲಿಗೆ ಎಲ್ಲಾ ಟೈಮಲ್ಲೂ ಏನ್ ಮಾಡ್ತಾ ಇದಾರೆ, ಗಿಲ್ಲಿ ಕಾಲ್ ಎಳಿತಾನೆ ಹೀಯಾಳಿಸ್ತಾನೆ ಅನ್ನೋದು ಅದೆಲ್ಲ ಒಂದು ವಿಚಾರ. ಆದ್ರೆ ಈಗ ತಪ್ಪು ಮಾಡ್ಬೇಕಾದ್ರೆ ಒಂದು ವಿಷಯದ ವಿರುದ್ಧ ಸ್ಟ್ಯಾಂಡ್ ತಗೊಂಡಿದ್ದಿದ್ರೆ ಆ ಒಂದು ವಿಚಾರದಲ್ಲೂ ಅವರಿಗೆ ಒಂದು ಅಡ್ವಾಂಟೇಜು ಸಿಗ್ತಾ ಇತ್ತು. ಅಂದ್ರೆ ಒಂದು ವಿಚಾರದಲ್ಲಿ ಅವರು ಅಡ್ವಾಂಟೇಜ್ ಏನಂದ್ರೆ ತಾವು ಒಂದು ಸ್ಟ್ಯಾಂಡ್ ತಗೊಂಡಿರೋದ್ರಿಂದ ಗಿಲ್ಲಿ ಅಲ್ಲಿ ಬದಲಾವಣೆ ಏನು ಅವ್ನು ತಗೊಂತಾರಂತ ಏನೇ ಒಂದು ಡಿಸಿಷನ್ ಚೇಂಜ್ ಆಗಿದ್ದಿದ್ರೆ ಅವರಿಗೂ ಹೆಲ್ಪ್ ಆಗ್ತಾ ಇತ್ತು, ಜನಗಳಿಗೂ ಒಂದು ಒಳ್ಳೆ ಮೆಸೇಜು ಹೋಗ್ತಾ ಇತ್ತು. ಅಂದ್ರೆ ಸ್ಪಂದನ ಅವರು ನಿನ್ನೆ ಏನ್ ಮಾತಾಡಿದ್ರಲ್ಲ, ಗಿಲ್ಲಿ ಅವ್ರ ಆಟ ತಪ್ಪಿರ್ಬೇಕಾದ್ರೆ ಆ ಒಂದು ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ ಸ್ಪಂದನ ಅವರು ಮಾತಾಡಿದ್ರೆ ಅವರೊಂದು ಆಟಕ್ಕೂ ಹೆಲ್ಪ್ ಆಗ್ತಾ ಇತ್ತು. ಅಂದ್ರೆ ಸ್ಪಂದನ ಫ್ರೆಂಡ್ ಅಂತ ಹೇಳಿ ಒಟ್ಟಿಗಿದ್ರು ಹೌದು, ಬಟ್ ನೀನ್ ಆಕ್ಚುಲಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಹೇಳಿದ್ರು ನೀನ್ ತಪ್ಪು ಮಾಡ್ತಾ ಇದ್ಯಾ ಅಂತ, ಬಟ್ ಅದನ್ನ ಇನ್ನೂ ಡೈರೆಕ್ಟ್ ಕನ್ವೆ ಮಾಡ್ಬೇಕಿತ್ತು ಅಂತ ಹೇಳಿ ಸುದೀಪ್ ಸರ್ ಕೂಡ ಹೌದು. ಮತ್ತೆ ಅದೇ ರಘು ಮತ್ತೆ ರಕ್ಷಿತಾ ಅವರು ಅಲ್ಲಿಗೆ ಅವ್ರ ರಘು ಅವರು ಮಾತ್ರನೇ ಕೊನೆ ತನಕನೂ ಅವ್ರೊಂದು ಸ್ಟ್ಯಾಂಡ್ ತಗೊಂತಾರೆ, ಇಲ್ಲ ನಾನು ಗಿಲ್ಲಿನ ಹೇಳ್ತಾ ಇದ್ದೆ ಅಂತ ಹೇಳೋ ರೀತಿಲಿ ಹೇಳಿದಿದ್ರೆ ಸರಿ ಇರ್ತಿತ್ತು. ಅಂದ್ರೆ ಅವರು ಏನಂದ್ರೆ ನೀಟಾಗಿ ಡ್ರೆಸ್ ಮಾಡ್ಕೊ ಅಂತ ನಾನು ಪದೇ ಪದೇ ಹೇಳ್ತಿದ್ದೆ, ಅದೆಲ್ಲ ರೀಸನ್ನೇ ಆಗಲ್ಲ. ಅಂದ್ರೆ ನೀಟಾಗಿ ವ್ಯಾಲಿಡ್ ಅನ್ಸಲ್ಲ. ಅದನ್ನ ಸುದೀಪ್ ಸರ್ ಅವರು ಹೇಳ್ತಾರೆ. ಆ ಒಂದು ವಿಚಾರದಲ್ಲಿ ನಿನ್ನೆ ಒಂದು ಸುದೀಪ್ ಸರ್ ಕೊಟ್ಟಂತ ಹಿಂಟ್ ಏನಿದೆಲ್ಲ ಅದು ಜನಗಳು ಅರ್ಥ ಮಾಡ್ಕೊಳ್ಬೇಕು, ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳು ಅರ್ಥ ಮಾಡ್ಕೊಬೇಕು. ಇಂಡೈರೆಕ್ಟ್ ಆಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆ ರಾಮ್ ಸರ್, ಇನ್ನು ಸುದೀಪ್ ಸರ್ ಕ್ವಶನ್ ಮಾಡ್ತಾರೆ, ಅಂದ್ರೆ ಆ ಟೈಮಲ್ಲಿ ಬಂದು ಹೇಳ್ಬೋದಿತ್ತಲ್ವಾ, ನೀವು ಯಾಕೆ ಹೇಳಲಿಲ್ಲ ಅಂತ ಹೇಳಿ ಕಂಟೆಸ್ಟೆಂಟ್ಗಳಿಗೂ ಕೂಡ ಹೇಳ್ತಾರೆ. ಸೊ ಎಲ್ಲೋ ಒಂದು ಕಡೆ ಇಲ್ಲಿ ಕಂಟೆಸ್ಟೆಂಟ್ಗಳು ಹಾಗಾದ್ರೆ ನಿಜಕ್ಕೂ ಗಿಲ್ಲಿ ಕಂಡ್ರೆ ಭಯನಾ ಅಂತ ಹೇಳೋರಿಗೆ? ಅಂದ್ರೆ ಏನಾಗಿದೆ ನೋಡಿ, ಗಿಲ್ಲಿ ಕ್ಯಾಪ್ಟನ್ಸಿಯಲ್ಲಿ ಆ್ಯಕ್ಚುಲಿ ಅವ್ರು ಗಿಲ್ಲಿ ಕ್ಯಾಪ್ಟನ್ಸಿ ಅವರು ಎಲ್ಲರೂ ಮಾಡೋ ಹಾಗೆ ಸ್ಟ್ರಿಕ್ಟಾಗಿ ಮಾಡಬೇಕು, ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಈ ಥರ ಏನೋ ಪನಿಷ್ಮೆಂಟ್ ಮಾಡಬೇಕು, ಈ ಥರ ಕೊಡಬೇಕು ಅನ್ನೋದು ಎಲ್ಲರ ಕ್ಯಾಪ್ಟನ್ಸಿಯಿಂದ ಆಗಿತ್ತು. ಏನಾಗಿತ್ತೆ ಅಲ್ಲಿ ಕ್ಯಾಪ್ಟನ್ಸಿ ಎಲ್ಲರಿಗೂ ಅಲ್ಲಿ ನೀನು ಕ್ಯಾಪ್ಟನ್ ಥರನೇ ಇರಲಿಲ್ಲ. ನೀನು ಎಲ್ಲರಿಗೂ ನೀನು ಒಂದು ರೂಲ್ನ ಫಾಲೋ ಮಾಡಿ ಅಂತ ಹೇಳಲಿಲ್ಲ. ಸೊ ಎಲ್ಲರಿಗೂ ಒಂಥ ಡಿಸಪಾಯಿಂಟ್ ಆಗೋಗ್ಬಿಟ್ಟಿತ್ತು. ಇವನ್ ರಘು ಅವರು ತುಂಬ ಹೇಳ್ತಾರೆ, ನೀನು ಕ್ಯಾಪ್ಟನ್ಸಿ ಆದ್ಮೇಲೆ ಸ್ವಲ್ಪ ಡ್ರೆಸ್ ಸೆನ್ಸ್ನ ಕರೆಕ್ಟಾಗಿ ಇಟ್ಕೋ, ಕರೆಕ್ಟಾಗಿ ನೀನು ಇರಬೇಕಾಗತ್ತೆ. ಇರೋ 4-5 ಡೇಸಲ್ಲಿ ನೀನು ಕ್ಯಾಪ್ಟನ್ ಅಂದರೆ ನಮಗೂ ಖುಷಿ ಆಗಬೇಕು, ನಮ್ಮ ಕ್ಯಾಪ್ಟನ್ ನೋಡೋಕ್ಕೂ ಚೆನ್ನಾಗಿದ್ದಾನೆ, ಚೆನ್ನಾಗಿ ಡ್ರೆಸ್ ಸೆನ್ಸ್ ಚೆನ್ನಾಗಿದೆ ಒಂದು ಅನ್ನೋ ರೀತಿ ನೋಡಿ ಅವರು ಡೇ ಒನ್ನಿಂದ ಹೇಳ್ತಿದ್ದಾರೆ ರಘು. ಯಾಕಂದರೆ ಅವರು ಫ್ರೆಂಡ್ ಆಗಿ ಹೇಳ್ತಿದ್ದಾರೆ, ತಮ್ಮನಾಗಿ ಅಣ್ಣನಾಗಿ ಹೇಳ್ತಿದ್ದಾರೆ ಅವರು. ಸೊ ಅವ್ರು ಹೇಳ್ತಿರೋ ಉದ್ದೇಶ ಒಳ್ಳೇದೇನೆ, ನೀನು ಕ್ಯಾಪ್ಟನ್ಸಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ನೋಡಿ, ಲೈಫ್ ಟೈಮ್ ಅದು. ಮತ್ತೆ ಅವ್ರು ಬಿಗ್ ಬಾಸ್ ಬಂದು ಕ್ಯಾಪ್ಟನ್ ಆಗೋದಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅದು ಲೈಫ್ ಗಿಲ್ಲಿ ಇಂಟೆನ್ಷನ್ ನೋಡ್ತಾ ಹೋದ್ರೆ ಅದೊಂದು ಬಿಗ್ ಬಾಸ್ ಮನೆ, ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು. ಕ್ಯಾಪ್ಟನ್ಸಿ ಆದ್ರೂ ಅಥವಾ ಕ್ಯಾಪ್ಟನ್ಸಿ ರೋಲ್ ಅಲ್ಲಿ ಇದಾರೆ ಅಂತ ಹೇಳಿದ್ರೆ ಸೀರಿಯಸ್ನೆಸ್ ಆಗಿ ಇರೋದೇ ಒಂದಾ ಅಂತ ಹೇಳಿ ಕೇಳ್ತಾರೆ. ಸೊ ಎಂಟರ್ಟೈನ್ಮೆಂಟ್ ಮಾಡಿ ತಪ್ಪಾ ಅಂತ ಇಲ್ಲ. ಈಗ ಏನಂದ್ರೆ ಕ್ಯಾಪ್ಟನ್ಸಿ ಅಂದ್ರೆ ಒಂದು ಲೀಡರ್ ನೋಡಿ, ಟೀಮಲ್ಲಿ ಏನೋ ಗೊಂದಲ ಆದಾಗ ಕ್ಯಾಪ್ಟನ್ ಬಂದು ಅಲ್ಲಿ ಸಾಲ್ವ್ ಮಾಡಬೇಕು. ಅಲ್ಲಿ ಟೀಮ್ನ ಇವರೇ ಗೊಂದಲ ಮಾಡ್ತಿದ್ರೆ ಸೊ ಅಲ್ಲಿ ಯಾರು ಬಂದು ಸಾಲ್ವ್ ಮಾಡ್ತಾರೆ? ಟೀಮಲ್ಲಿ ಇರೋರು ಕೆಲವೊಂದೆಲ್ಲ ಅಲ್ಲೇನಾಗುತ್ತೆ, ಮಾತಿಗೆ ಮಾತು ನಡೆಯುತ್ತೆ. ಇವ್ರಿಗೂ ಸ್ವಲ್ಪ ಅಶ್ವಿನಿ ಅವ್ರಿಗೂ ಸ್ವಲ್ಪ ಕಿತ್ತಾಟಗಳು, ಮಾತಿಗೆ ಧ್ರುವ ಅಂತವ್ರಿಗೂ ಮೂರು ಜನಕ್ಕೆ ಏನಾಗುತ್ತೆ ಬರ್ತಾನೆ ಇರೋದಿಲ್ಲ, ಕಿತ್ತಾಡ್ತಾನೆ ಇರ್ತಾರೆ, ಮಾತಿಗೆ ನಡೀತಾನೆ ಇರುತ್ತೆ. ಸೊ ಅಲ್ಲಿ ಸಮಾಧಾನ ಮಾಡ್ತಿರೋದು ಯಾರು? ಈ ಮನೆಯವರು. ಆಕ್ಚುಲಿ ಟೀಮ್ ಹೆಡ್ ಆಗಿರ್ಬೇಕು. ಇದನ್ನೆಲ್ಲ
ಅದನ್ನೆಲ್ಲ ಜಾಸ್ತಿ ಬೆಳೆಸ್ಕೊಂಡು ಹೋಗ್ಬಾರ್ದಾಗಿತ್ತು. ಅಂದರೆ ಏನು ವಾಗ್ವಾದ ನಡೀತಿತ್ತು, ಸುಮ್ಮನೆ ರೇಗಿಸೋದಾಗಿರೋ ಮಾಡೋದಾಗಿರ್ಬೋದು, ಅಲ್ಲಿ ಎಲ್ಲ ಸ್ವಲ್ಪ ನಾನೊಬ್ಬ ಟೀಮ್ ಲೀಡರ್ ಆಗಿ ಹೆಂಗಿರ್ಬೇಕು, ನಾನು ಸ್ವಲ್ಪ ಗಂಭೀರವಾಗಿ ತೂಕವಾಗಿ ಇರಬೇಕು ನಾನು ಅದನ್ನು ಇರಬೇಕಿತ್ತು ಅಂತ ರಘು ಅವರು ಹೇಳ್ತಿದ್ರು, ಮನೆಯವರೆಲ್ಲನೂ ಹೇಳ್ತಿದ್ರು. ಯಾಕೆಂದರೆ ಎಲ್ಲರೂ ಆಲ್ಮೋಸ್ಟ್ ಅಶ್ವಿನಿ ಅವ್ರು ಬಿಟ್ಟರೆ ಎಲ್ಲರೂ ಕ್ಯಾಪ್ಟನ್ಸಿ ಆಗಿದ್ದಾರೆ. ರಘು ಅವರು ತುಂಬ 2 ಸತಿ ಆಗಿದ್ದಾರೆ. ಸೊ ಈ ಥರ ಇದ್ದಾಗ ನಾನು ಕ್ಯಾಪ್ಟನ್ಸಿ ಟೈಮಲ್ಲಿ ನಾನು ಹೆಂಗಿದ್ದೆ, ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ನೀಟ್ನೆಸ್ ಮೇಂಟೈನ್ ಮಾಡಬೇಕು. ಇವನ್ ಗಿಲ್ಲಿ ಅವರು ಎಷ್ಟೋ ಸತಿ ಕೆಲಸನೂ ಮಾಡಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನನ್ನ ಕ್ಯಾಪ್ಟನ್ಸಿಯಲ್ಲಿ ಗಿಲ್ಲಿ ಅವರು ತುಂಬಾ ಸತಿ ಹೇಳ್ಸ್ಕೊಂತಾರೆ, ಕೆಲಸ ಮಾಡಿಸ್ಕೊಬೇಕು ಅಂದರೆ ನಾವೇ ಹೋಗ್ಬೇಕು, ನಾವೇ ಕರಿಬೇಕು, ನಾವೇ 10 ಸತಿ ಕರಿಬೇಕು, ಈ ಥರ ಎಲ್ಲ ಹೇಳಿಸ್ಕೊಂತಾರೆ. ಅವ್ರವರೇ ಅವ್ರ ಕೆಲಸಗಳನ್ನು ಮಾಡಿರೋದು ಎಲ್ಲೋ ಒಂದು ಕಡೆ ಗಿಲ್ಲಿ ಕ್ಯಾಪ್ಟನ್ಸಿ ಪ್ಲಸ್ ಆಗಿದೆ. ಬಟ್ ಅಲ್ಲಿ ನೋಡಿದ್ರೆ ನಾವು ಹಂಗೆ ಅನ್ಕೊಂಡಿದ್ವಿ, ಏನಿದು ಗಿಲ್ಲಿ ಕ್ಯಾಪ್ಟನ್ ಎಲ್ಲಿ ಸೀರಿಯಸ್ನೆಸ್ ಕಾಣಿಸ್ತಿಲ್ವಲ್ಲ, ಯಾವ ತರ ಇದೆ ಇದು, ಕ್ಯಾಪ್ಟನ್ ಆದಾಗೂ ಹಿಂಗೇನೆ, ಕ್ಯಾಪ್ಟನ್ ಆಗಿದ್ದಾಗೂ ಇದೇ ರೀತಿ ಇದ್ರೆ ಹೆಂಗಿದೆ, ಯಾವ ಲೆಕ್ಕಾಚಾರ ಅಂತ ನಮಗೂ ಅಲ್ಲಿ ಕಾಣಿಸ್ತಾನೆ ಇತ್ತು. ಆಮೇಲೆ ಇದು ಜಾಸ್ತಿ ಆರ್ಗ್ಯುಮೆಂಟ್ ಆಗ್ತಿತ್ತಲ್ವ, ಅವ್ರಿಗೆ ಕಿತ್ತಾಟ ಆಗ್ತಿತ್ತಲ್ವಾ, ಅದೆಲ್ಲೋ ಸ್ವಲ್ಪ ಜಾಸ್ತಿನೇ ಹೊಟ್ಟೋಯ್ತು. ಅಂದ್ರೆ ಏಕಾವಚನ ಇವರು ಬಳಸೋದಾಗಿದೆ, ಅವರು ಬಳಸೋದಾಗಿರ್ಬೋದು, ಎಲ್ಲೆಲ್ಲ ಹೊಟ್ಟೋಯ್ತು. ಸೊ ಅದ್ ನೋಡಿದ್ರೆ ಎಲ್ಲ ಬೇರೆ ರೀತಿನೇ ಟರ್ನ್ ಓವರ್ ಆಗೋಯ್ತು. ಕ್ಯಾಪ್ಟನ್ಸಿಗಳು ಆ ಮೂಮೆಂಟಲ್ಲಿ ಮಾತ್ರನೇ ನಾನು ಯಾಕೆ ಹಂಗೆ ಸೈಲೆಂಟ್ ಆಗಿರ್ಬೇಕು, ವೈಲೆಂಟ್ ಯಾಕೆ ಇರಬಾರ್ದು ನಾನು ಅನ್ನೋ ರೀತಿನೇ ಅವ್ರಿಗೆ ಐಡಿಯಾ ಬಂತು. ನಾವು ಸೊ ನಿನ್ನೆ ಎಪಿಸೋಡ್ ನೋಡಿದ ನಂತರದಲ್ಲಿ ಕಂಟೆಸ್ಟೆಂಟ್ಗಳಿಗೆ ಆಗಿರ್ಬೋದು ಅಥವಾ ಹೊರಗಡೆ ನೋಡುವಂಥ ವೀಕ್ಷಕರಿಗಾಗಿರ್ಬೋದು, ಕ್ಯಾಪ್ಟನ್ಸಿ ಅಂದ್ರೆ ಆ ಒಂದು ಚಿತ್ರಣನೇ ಚೇಂಜ್ ಆಗಿ ಹೋಯ್ತಾ ಅಂತ? ಖಂಡಿತ ಇವಾಗ ಏನಾಗುತ್ತೆ ನೋಡಿ, ಇವಾಗ ಕ್ಯಾಪ್ಟನ್ಸಿ ಇಲ್ಲ, ಈಗ ಮುಗಿದೋಯ್ತು, ಲಾಸ್ಟ್ ಕ್ಯಾಪ್ಟನ್ಸಿ ಆಗೋಯ್ತು. ನೆಕ್ಸ್ಟ್ ಟೈಮ್ ಟಾಸ್ಕ್ ಏನು ಬರುತ್ತೆ, ಸೊ ಟಾಸ್ಕ್ ನಾರ್ಮಲ್ ಆಗಿ ಸಣ್ಣ ಪುಟ್ಟ ಟಾಸ್ಕ್ ಬರುತ್ತೆ, ಅದೆಲ್ಲರೂ ಈಗ ಆಟ ಆಡ್ಕೊಂಡು ಹೋಗ್ತಾರೆ. ಈಗ ಏನಾಗುತ್ತೆ, ಇವಾಗ ಎಲ್ಲರೂ ವೈಲೆಂಟ್ ಆಗೋದು ಜಾಸ್ತಿ ಮಾಡ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ. ಈಗೆಲ್ಲರೂ ಇವಾಗ ಜಾಸ್ತಿ ಸೈಲೆಂಟ್ ಆಗೋ ಜಾಗದಲ್ಲಿ ಸೈಲೆಂಟ್ ಆಗ್ಬಾರ್ದು, ನಾವು ಇರೋ ತನಕ ವೈಲೆಂಟ್ ಆಗಿ ಕಿತ್ತಾಡ್ಕೊಂಡು ವೈಲೆಂಟ್ ಆಗ್ಬಿಡೋಣ. ಇವಾಗ ಅದೇ ಥರ ಆಗಿರೋದು, ಈಗ ಅದೇ ಥರನೇ ಆಗಿರೋ ಥರ ಇದೆ ಈಗ. ಸೊ ಈಗ ಎಲ್ಲರಿಗೂ ಅದೇ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಸೊ ಮೋಸ್ಟ್ಲಿ ಈಗ ಹಾಗೆ ಬರುತ್ತೆ. ಹಂಗೆ ಸಾಹೇಬ್ರು ಯಾವ ಥರ ಹೇಳ್ತಾರೆ ಅಂದರೆ, ಇವಾಗ ನೀವು ಈ ಕಡೆ ಕ್ಯಾಪ್ಟನ್ಸಿಯಾಗೂ ಕರೆಕ್ಟಾಗೂ ಮಾಡಿಲ್ಲ, ಕರೆಕ್ಟಾಗೂ ಮಾಡಿದ್ದೀನಿ ಅಂತಲೂ ಹೇಳಂಗಿಲ್ಲ. ಗಿಲ್ಲಿ ಅದನ್ನೀಗ ಹೇಗೆ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಇವನ್ ನಾಮಿನೇಷನ್ ಅಲ್ಲೂ ಅವರು ತುಂಬಾನೇ ಹೇಳಿದ್ರು, ಈ ಕಾವ್ಯ ಅವ್ರನ್ನ ತುಂಬಾ 4 ಇವರು ಯಾರಪ್ಪ ರಕ್ಷಿತಾ ಅವರು 3 ಸತಿ ಏನೋ ಇದು ಮಾಡ್ತಾರೆ, ಹಂಗಾಗಿ ಅವರು ತಗೊಳ್ಳೋದಿಲ್ಲ. ಟೋಟಲ್ 4 ಸತಿ ಏನೋ ಬರುತ್ತೆ. ಸಾಹೇಬ್ರು ಒಂದು ಮಾತು ಕೇಳ್ತಾರೆ, ನಿಮ್ಗೆ 5 ಒಂದು ಇದು ಕೊಡಿ, ಕಾರಣ ಕೊಡಿ ಅಂತ ಹೇಳ್ತಾರೆ. ಸರಿ ಆಯ್ತು, 5 ಬೇಡ 3 ಕೊಡಿ ಅಂತ ಹೇಳ್ತಾರೆ. ಅಲ್ಲಿ ಅವರು ಬೇರೆಯವ್ರಿಗೆ ಹೇಳ್ತಾರೆ, ನೀವು ಕರೆಕ್ಟಾಗಿ ಕಾರಣಗಳು ಕೊಟ್ಟಿಲ್ಲ, ಸೊ ಹಾಗಾಗಿ ಅವ್ರನ್ನ ನಾನು ಸೇವ್ ಮಾಡಿದೆ, ನಿಮ್ಮನ್ನ ನಾನು ನಾಮಿನೇಟ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಸಾಹೇಬ್ರಿಗೆ ಕೇಳ್ದಾಗ ಅವ್ರೇನು ಹೇಳ್ತಾರೆ, ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ, ಸ್ಟಾಪ್ ಆಗಿಬಿಡ್ತಾರೆ, ಫುಲ್ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಅಲ್ಲಿ ಅಷ್ಟೊಂದು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿತ್ತ ಅನ್ನೋದು ಅಲ್ಲೂ ಅವ್ರ ಕ್ವಶನ್, ಇಂಡೈರೆಕ್ಟ್ ಆಗಿ ಕ್ವಶನ್ ಅದು. ಓಕೆ ಫೈನ್. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಅಂತ ಹೇಳಿ ಓಕೆ ಅರ್ಥ ಆಯಿತು. ರಘುವೀರ್ ಆಸ್ ಅ ಗಿಲ್ಲಿ ಫ್ಯಾನ್ ಆಗಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ ಒಂದು 5 ರೀಸನ್ ಕೊಡಿ ಅಂತ ಅಂದಾಗ ಗಿಲ್ಲಿ ಅವ್ರ ಹತ್ರ ಕೊಡೋದಕ್ಕೆ ಆನ್ಸರ್ ಇರೋದಿಲ್ಲ. ಆ ಸೈಲೆನ್ಸೇ ಅಲ್ಲಿದ್ದ ಎಲ್ಲರನ್ನೂ ಕೂಡ ಅರ್ಥ ಮಾಡಿಸ್ತು. ಜೊತೆಗೆ ಸುದೀಪ್ ಸರ್ ಕೂಡ ಸೈಲೆಂಟ್ ಆಗ್ತಾರೆ. ಅಂದರೆ ಅದು ಗಿಲ್ಲಿಯ ಪ್ಯೂರ್ ಫ್ರೆಂಡ್ಶಿಪ್ ಅಂತ ಅನ್ನಿಸ್ತಾ ನಿಮಗೆ, ಏನು ಹೇಳ್ತೀರಾ? ಹೌದು ಮೇಡಮ್, ಯಾಕಂದ್ರೆ ನಾನೇನು ಅನ್ಕೊಂತೀನಿ, ಈಗ ಗಿಲ್ಲಿಗೆ ನಾಮಿನೇಟ್ ಮಾಡಕ್ಕೆ ಇಷ್ಟನೇ ಇಲ್ಲ. ಅಲ್ಲಿ 2 ನಾವು ತಗೊಳ್ಬೇಕು. ಒಂದು, ಗಿಲ್ಲಿ ಅವರು ಕಾವ್ಯ ಅವರು ಫ್ರೆಂಡ್ ಅಂತ ನಾಮಿನೇಷನ್ ಮಾಡ್ದೇನೆ ಇರಬೇಕು. ಮತ್ತೊಂದು ರೀಸನ್ ಅಂತ ಅಂದ್ರೆ ಗಿಲ್ಲಿಗೆ ಅವರು ಸ್ಟ್ರಾಂಗ್ ಅಂತ ಅನ್ಸಿದ್ದಾರೆ. ಇವ್ 2 ರೀಸನ್ ಕೊಟ್ರೆ ವ್ಯಾಲಿಡ್ ಇರುತ್ತೆ. 2 ರೀಸನ್ ಸಾಕಲ್ವ ಅವ್ರಿಗೆ ನಾಮಿನೇಷನ್ ಇಂದ ಬಚಾವ್ ಮಾಡಕ್ಕೆ. ಅಲ್ಲಿರೋರು ಯಾರೇ ಇರ್ಲಿ, ಈಗ ರಕ್ಷಿತಾ ಅವರು ಒಪಿನಿಯನ್ ಏನೇ ಕೊಟ್ಟಿದ್ರು, ಅವ್ರ ಅಗೇನೆಸ್ಟ್ ಕೊಟ್ಟಿರೋದಿದ್ರು, ಅವ್ರಿಗೆ ಎಂಡ್ ಆಫ್ ದ ಡೇ ಅಲ್ಲಿ ಗಿಲ್ಲಿ ಹತ್ರ ಒಂದು ಪವರ್ ಇದೆ. ಈಗ ಆ ಪವರ್ ಅವರಿಗೆ ಈಸಿಯಾಗಿ ಸಿಕ್ಕಿಲ್ಲ. ಅವರು ಒಂದು ಟಾಸ್ಕ್ ಆಡಿನೋ ಅಥವಾ ಏನೋ ಒಂದು ಮಾಡಿ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರ್ತಾರೆ. ಅವರಿಗೆ ಒಂದು ಸಿಕ್ಕಿರೋ ಅಡ್ವಾಂಟೇಜ್ ಅನ್ನ ಅವ್ರಿಗಾಗಿ ಬಳಸ್ಕೊಬಹುದು, ಅಥವಾ ಅವ್ರ ಜೊತೆ ಯಾರು ಈಗ ಓವರ್ ಆಲ್ ದಿ ಸೀಸನ್ ಯಾರು ಅವ್ರ ಜೊತೆ ಬಂದಿರ್ತಾರೆ ಅವರಿಗೆ ಬಳಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಇವಾಗ ಗಿಲ್ಲಿಗೆ ಕಾವ್ಯನ ಹೊರತುಪಡಿಸಿ ಅಲ್ಲಿ ಯಾರನ್ನ ಸೇವ್ ಮಾಡ್ಬೋದಿತ್ತು? ಗಿಲ್ಲಿಗೆ ಎಲ್ಲಾ ಹಂತದಲ್ಲೂ ಅವರನ್ನ ಬಿಟ್ಕೊಟ್ಟಿದ್ದಾರೆ. ಅಶ್ವಿನಿ ಅವರು ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅಶ್ವಿನಿ ಅವರಿಗೆ ನಾಮಿನೇಷನ್ ಏನ್ ಕಸ್ಕೊಳ್ಳೋದ್ರಲ್ಲಿ ಸರಿ ಇದೆ. ಒಂದ್ ಕಡೆ ಕಾವ್ಯ ಗಿಲ್ಲಿನ್ ಬಿಟ್ಕೊಟ್ರು ಕೂಡ ಈ ಮೂಮೆಂಟ್ ಅಲ್ಲಿ ಆಕ್ಚುಲಿ ಗಿಲ್ಲಿ ಕಾವ್ಯನ್ ಬಿಟ್ಕೊಟ್ಟಿಲ್ಲ. ಹೌದು, ಅದೇ ಯಾಕಂದ್ರೆ ಅವ್ರದ್ದು ಒಂದು ಪ್ಯೂರ್ ಫ್ರೆಂಡ್ಶಿಪ್ ಏನ್ ಬಾಂಡಿಂಗ್ ಇತ್ತಲ್ಲ. ಗಿಲ್ಲಿಗೂ ಈಗ ಎಷ್ಟು ಬ್ಲೇಮ್ ಕಾವ್ಯ ಮೇಲೆ ಇದೆ, ಗಿಲ್ಲಿಯಿಂದ ಕಾವ್ಯ ಇದೆ ಅಂದ್ಮೇಲೆ ಸುದೀಪ್ ಸರ್ ಬಂದು ಅದೇ ವಾರ್ನಿಂಗ್ ಕೊಟ್ಟಿರ್ತಾರೆ, ನಿಮ್ ಗಿಲ್ಲಿ ಅವರಿಂದ ಕಾವ್ಯ ಅವರ ಆಟಕ್ಕೆ ಅವ್ರ ಆಟನ ಹಾಳು ಮಾಡ್ತಾ ಇದ್ದೀರಾ ಅನ್ನೋ
ಒಂದ್ ಮಾತುಗಳನ್ನೇ ಬರ್ತಿದ್ದಾರೆ. ಆ ಒಂದ್ ರೀತಿಯಲ್ಲಿ ಗಿಲ್ಲಿ ಅವ್ರೊಂದು ಎಡವಿದ್ರಲ್ಲ, ಈಗ ಗಿಲ್ಲಿ ಅವರು ಕಾವು ಅಂತ ಹೇಳಿ ಕಾವ್ಯ ಅವ್ರ ಆಟನ ಹಾಳು ಮಾಡ್ತಾರೆ ಅನ್ನೋ ಪದಗಳು ಈ ಹಿಂದಿನ ವಾರಗಳಲ್ಲಿ ಬಂದಿದ್ವು. ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವ್ರೊಂದು ಅವಕಾಶ ಸಿಕ್ಕಿತ್ತು, ಅವ್ರು ಬಳಸ್ಕೊಂಡ್ರು ಗಿಲ್ಲಿ ಅವರು. ಇದರಲ್ಲಿ ಗಿಲ್ಲಿ ಅವ್ರದ್ದು ತಪ್ಪೇ ಇರಲ್ಲ ಅನ್ಕೊಂತೀನಿ. ಅಂದ್ರೆ ಒಬ್ರನ್ನ ಈಗ ನಾವು ನೋಡಿದೀವಿ ಹಿಂದಿನ ಸೀಸನ್ಗಳೆಲ್ಲ ಅವ್ರ ಫ್ರೆಂಡ್ಶಿಪ್ ನ ಉಪಯೋಗಿಸ್ಕೊಳ್ಳೋದಕ್ಕೆ ಅಥವಾ ಒಬ್ಬ ಫ್ರೆಂಡ್ಶಿಪ್ ಬಾಂಡಿಂಗ್ ಇರ್ಬೇಕಾದ್ರೆ ಸಾಕಷ್ಟು ಫ್ರೆಂಡ್ಸ್ ಗಳೆಲ್ಲ ಈ ಮನೇಲಿ ಕಂಡಿದ್ದೇವೆ. ಅಂದ್ರೆ ಎಷ್ಟೇ ಕೊನೆ ಹಂತದಲ್ಲಿ ಬಂದಾಗ್ಲೂ ಫ್ರೆಂಡ್ಶಿಪ್ ನ ಬಿಟ್ಕೊಟ್ಟಿಲ್ಲ. ಈ ಒಂದು ವಿಚಾರದಲ್ಲೂ ಗಿಲ್ಲಿ ಮಾಡಿರೋದು ಸರಿ. ಇವಾಗ ಅಲ್ಲಿ ಒಂದೇ ಒಂದು ರೀಸನ್ ಹೇಳಕ್ಕೂ ಅವ್ರ ಹತ್ರ ರೀಸನ್ ಇರ್ಲಿಲ್ಲ, ಅದಕ್ಕೆ ಹೇಳಿಲ್ಲ. ಓಕೆ 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 ಮೇಡಮ್, ಇದು ಏನಂದ್ರೆ ನೀವು ಹೇಳಿದ್ರಲ್ಲ ಫ್ರೆಂಡ್ಶಿಪ್ ಆಗಿ ಅವರು ಬಿಟ್ಕೊಟ್ಟಿಲ್ಲ ಅಂತ. ಈಗ ಉಸ್ತುವಾರಿ ಅಂತ ಉಸ್ತುವಾರಿ ಆಗಿದ್ರಲ್ವಾ, ಉಸ್ತುವಾರಿ ಅಂದ್ಮೇಲೆ ಎಲ್ಲ ಒಂದು ಈಕ್ವಲ್ ಆಗಿ ಮಾಡಬೇಕು. ಅಲ್ಲಿ ಏನಂತಂದ್ರೆ ಅಲ್ಲಿ ಗೇಮ್ ಮಾತ್ರ ಪಾಯಿಂಟ್ ಔಟ್ ಮಾಡಬೇಕಾಗುತ್ತೆ, ಅವ್ರ ಫ್ರೆಂಡ್ಶಿಪ್ ಅನ್ನೋದನ್ನ ತೆಗಿಬೇಕಾಗುತ್ತೆ. ಹೌದು. ಸೊ ಅಲ್ಲಿ ಆ ಗೇಮ್ನು ಕರೆಕ್ಟ್ ಆಗಿ ಪಾಯಿಂಟ್ ಔಟ್, ಗೇಮ್ನು ಕೂಡ ಅಷ್ಟೇ ಕರೆಕ್ಟ್ ಆಗಿ ಗೇಮ್ ಅನ್ನು ಮೀರಿದ ಫ್ರೆಂಡ್ಶಿಪ್ ಇಲ್ಲ, ಇದು ಗೇಮ್ ಅಂತ ತಗೊಳಕ್ಕಾಗಲ್ಲ ಸರ್. ಇದು ಡೈರೆಕ್ಟ್ ನಾಮಿನೇಷನ್ ಜವಾಬ್ದಾರಿ ಕೊಟ್ಬಿಟ್ಟಿದ್ರಲ್ಲ ಅವ್ರಿಗೆ, ಉಸ್ತುವಾರಿ ಜವಾಬ್ದಾರಿ ಕೊಟ್ಟಿದ್ರಲ್ಲ. ಹೌದು, ಆದ್ರೆ ಇದು ಉಸ್ತುವಾರಿ, ಇದು ಗೇಮ್ ಅಲ್ಲ ಸರ್, ಉಸ್ತುವಾರಿನೂ ಅಲ್ಲಾಗಿತ್ತು. ಇಲ್ಲಿ ಅವರು ನಾಮಿನೇಷನ್ ಅನ್ನ ನಿರ್ಣಯ ಮಾಡಬೇಕಿತ್ತು. ಅಂದ್ರೆ ಅಲ್ಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಆ ಟಾಸ್ಕ್ ಅಲ್ಲಿ ಒಂದ್ 2 ಹೆಸರಲ್ಲಿ ಅವ್ರಿಗೆ ಎಂಡ್ ಆಫ್ ದ ಡೇ ಅಲ್ಲಿ ಗಿಲ್ಲಿ ಆಯ್ಕೆ ಮಾಡಬೇಕು, ಯಾರ ಆಯ್ಕೆ. ಸೊ ರಘುವೀರ್, ಒಂದ್ ವೇಳೆ ಅದು ಗೇಮ್ ಆಗಿದ್ರೆ ಅವರು ರೀಸನ್ ಕೊಡ್ತಾ ಇದ್ರು ಅಂತ ಹೇಳ್ತೀರಾ? ಅಂದ್ರೆ ಯಾವ ರೀತಿ? ಈಗ ನೆನ್ನೆ ಸುದೀಪ್ ಸರ್ ಓಕೆ ಜನರಲ್ ಆಗಿ ಕೇಳಿದ್ರು ನಾಮಿನೇಟ್ ಮಾಡೋದಕ್ಕೆ ರೀಸನ್ ಕೊಡಿ ಅಂತ. ಇಫ್ ಅದೇ ರೀತಿ ಅವರಿಗೆ ಟಾಸ್ಕ್ ಎದುರಾಗಿ ಈಗ ಕಾವ್ಯನಿ ನೀನು ನಾಮಿನೇಟ್ ಮಾಡಬೇಕು ಅಂತಂದಾಗ ಅವ್ರು ರೀಸನ್ ಕೊಡ್ತಾ ಇದ್ರ? ಆ ರೀಸನ್ ಮೇಡಮ್ ನಾವು ನೆಕ್ಸ್ಟ್ ಟಾಸ್ಕ್ ಅಲ್ಲೇ ನೋಡಿದ್ವಲ್ಲ, ಅಲ್ಲಿ ಸ್ಪಂದನ ಅವ್ರು ಎಷ್ಟೇ ಸ್ಪಂದನ ಮತ್ತೆ ಕಾವ್ಯ ಇಬ್ರು ಆ ಟಾಸ್ಕ್ ಆಡಿದಾಗ ಅಲ್ಲಿ ಎಷ್ಟು ಟ್ರೈ ಮಾಡಿದ್ರು ಕೂಡ ಅವರು ಕಾವ್ಯನ ಗೆಲ್ಸ್ಬೇಕು ಅದ್ ನಾವು ನೋಡ್ತಾ ಇದ್ವಿ, ಅದು ಗೊತ್ತಾಗ್ತಾ ಇತ್ತು. ಎಂಡ್ ಆಫ್ ದ ಡೇ ಅವ್ರು ಸ್ಪಂದನನೇ ಆಯ್ಕೆ ಮಾಡಿರ್ತಾರೆ. ಇದ್ರಲ್ಲಿ ಮತ್ತೆ ಅವ್ರ ಸ್ಪಂದನ ಅವರನ್ನೇ ಅಂದ್ರೆ ಕಾವ್ಯ ಅವರನ್ನ ಬಿಟ್ಕೊಟ್ರು ಅಂತ ಹೇಳಕ್ಕಾಗಲ್ಲ, ಅವರು ಫೇರ್ ಆಗಿ ಡಿಸಿಷನ್ ತಗೊಂಡ್ರು. ಆ ಒಂದು ರೀಸನ್ ಅಲ್ಲಿ ನಾನು ಹೇಳಕ್ ಬಂದ್ರೆ ಹೌದು, ಈಗ ಆ ನಾಮಿನೇಷನ್ ವಿಚಾರದಲ್ಲಿ ಒಬ್ಬರನ್ನ ಸೇವ್ ಮಾಡೋದು, ಇವಾಗ್ಲೇ ಯಾರೇ ಆಗಿರ್ಲಿ ಆ ಜಾಗದಲ್ಲಿ ಧನುಷ್ ಅವರಿದ್ರು, ಅವ್ರಿಗೆ ಯಾರ ಹತ್ರ ಇರ್ತಾರೆ. ಇವಾಗ ಧ್ರುವಂತ್ ಅವರೇ ತಗೊಂಡ್ರೆ ಅಶ್ವಿನಿ ಅವರನ್ನೇ ಸೇವ್ ಮಾಡ್ತಾ ಇದ್ರು ಅಲ್ಲಿ. ಮತ್ತೆ ಧ್ರುವಂತ್ ಅವರು ಎಷ್ಟು ಫೇರ್ ಅಂತ ಪ್ರಾಮಾಣಿಕ ಆಟ ಆಡ್ತೇನೆ ಅಂದ್ರು, ಅವರು ಅಲ್ಲಿ ಆ ಜಾಗದಲ್ಲಿ ಅಶ್ವಿನಿ ಅವರನ್ನ ಹೊರತುಪಡಿಸಿ ಮತ್ತೆ ಇನ್ಯಾವುದೇ ಕಂಟೆಸ್ಟೆಂಟ್ ಅನ್ನ ಅವರು ಬಚಾವ್ ಮಾಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಆ ಟಾಸ್ಕ್ ಗಿಲ್ಲಿ ಅವ್ರ ಹತ್ರ ಇತ್ತು, ಅದಕ್ಕೆ ಅದು ಪ್ರಶ್ನೆ ಮೂಡ್ತಾ ಇದೆ. ಅದೇ ಆ ವಿಷಯ ಬೇರೆ ಯಾರದ್ದು ಆಗಿದ್ದಿದ್ರೆ ಅಥವಾ ಅಲ್ಲಿ ರಕ್ಷಿತಾ ಆಗಿದ್ದಿದ್ರೆ, ರಕ್ಷಿತಾ ಆಲ್ವೇಸ್ ಅವರು ರಘು ಅವರನ್ನೇ ಸೇವ್ ಮಾಡ್ತಾ ಇದ್ರು. ಅಲ್ಲಿ ತಮ್ಮ ಏನ್ ಉಳಿವಿಗೆ ಮತ್ತೆ ಅಥವಾ ತಮ್ಮ ಒಂದು ಏನ್ ಫ್ರೆಂಡ್ಶಿಪ್ ಬಾಂಡಿಂಗ್ ನ ಉಳಿಸ್ಕೊಳ್ಳೋದಕ್ಕೆ ಅವ್ರ ಆ ಒಂದು ಟಾಸ್ಕ್ ಅನ್ನ ಉಪಯೋಗಿಸ್ಕೊಳ್ತಾ ಇದ್ರು ಅಂತ ನನ್ನ ಅನಿಸಿಕೆ ಮೇಡಮ್. ಓಕೆ ರಾಮ್ ಸರ್, ಆಕ್ಚುಲಿ ಗಿಲ್ಲಿಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ, ಗಿಲ್ಲಿ ನೀವು ಗೆಲ್ಲಿ ಬಟ್ ನಿಮ್ ಜೊತೆಗೆ ಬೇರೆಯವ್ರನ್ನ ಕೈ ಹಿಡ್ಕೊಂಡು ಹೋಗ್ಬೇಕಾದ್ರೆ ಯಾವಾಗ ಬೇಕಾದ್ರೂ ದೋಣಿ ಉಲ್ಟಾ ಆಗಬಹುದು, ಮುಳುಗಬಹುದು ಅಂತ. ಸೊ ಅದನ್ನ ಗಿಲ್ಲಿ ಅರ್ಥ ಮಾಡ್ಕೊಳ್ತಾರ? ಅರ್ಥ ಮಾಡ್ಕೊಳ್ಳಬೇಕು, ಗಿಲ್ಲಿಗಿಂತ ಕಾವ್ಯ ಅರ್ಥ ಮಾಡ್ಕೊಬೇಕಾದ್ರು. ನೋಡಿ ಅದು ಹೇಳಿದೆ ಅದೇ ಉದ್ದೇಶ ಅವರು ಸರ್. ಅವ್ರು ಹೇಳಿದ್ದು ನೋಡಿ, ಆಯ್ತು ನೀವು ಎಲ್ಲಿ ಗಂಟ ಸಪೋರ್ಟ್ ಮಾಡ್ತೀರಾ ಮಾಡಿ, ಒಂದು ಲೆವೆಲ್ ಗಂಟ ಸಪೋರ್ಟ್ ಮಾಡ್ಬೋದು ನೀವು, ಲೆವೆಲ್ ಮೀರಾದ್ಮೇಲೆ ಸೊ ಏನ್ ಸಪೋರ್ಟ್ ಮಾಡೋಕ್ಕಾಗತ್ತೆ? ಸೊ ಅದಾಗೋದಿಲ್ಲ. ಸೊ ಅದೇ ರೀತಿ ಇವರು ಇವಾಗ ಎಲ್ಲಾನು ಇವ್ರ ಸಪೋರ್ಟಿಂದಾನೇ ಕಾವ್ಯ ಬರ್ತಿದ್ದಾರೆ ಅಲ್ವಾ. ಸೊ ಹಾಗಾಗಿ ಕಾವ್ಯನ ಎಷ್ಟು ಬೇಕೋ ಅಷ್ಟು ಇವಾಗ ಎಚ್ಚೆತ್ಕೊಂಡು ಇವಾಗ ಅವ್ರದೇ ಒಂದು ಇಂಡಿವಿಜುವಲ್ ಗೇಮ್ ಆಡಬೇಕಾಗತ್ತೆ. ಸೊ ಅವರು ಇಂಡಿವಿಜುವಲ್ ಗೇಮ್ ಆಡಿಲ್ಲ ಅಂತಂದ್ರೆ ಈಗ ಗಿಲ್ಲಿ ಸಪೋರ್ಟಿನೇ ಆಲ್ಮೋಸ್ಟ್ ಬಂದಿರೋದು ಅನ್ನೋದು ಪಕ್ಕ ಪ್ರೂವ್ ಆಗ್ಬಿಡುತ್ತೆ. ನೋಡಿ ಗಿಲ್ಲಿ ಅವರು ಅಷ್ಟು ಸೇಫ್ ಮಾಡ್ಕೊಂಬಂದ್ರು, ನಾಮಿನಿ ಆಗ್ಬಿಟ್ಟಿದೆ, ಖಂಡಿತ ಈ ವಾರ ಅವರು ಹೋಗ್ಬೋದಾಗಿತ್ತು, ಹೇಳೋಕ್ಕಾಗ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರದ್ದು ಗೇಮಲ್ಲಾಗಿರ್ಬೋದು, ಕೆಲವೊಂದೆಲ್ಲ ಆಕ್ಟಿವಿಟಿಲಾಗಿರ್ಬೋದು ಸ್ವಲ್ಪ ಕಡಿಮೆ ಇತ್ತು. ಈಗ ಅವ್ರು ನಾಮಿನೇಷನಲ್ಲಿ ಇಲ್ಲ, ಅವ್ರಿಗೆ ಈ ನಾಮಿನೇಷನ್ ಇಲ್ಲ. ಸೊ ಹಂಗಾಗಿ ಪಾರಾಗಿರೋದ್ರಿಂದ ಸೊ ಇವ್ರು ಗಿಲ್ಲಿ ಅವ್ರ ಕಡೆ ಗಿಲ್ಲಿಯಿಂದಾನೇ ಅವ್ರು ಇಲ್ಲಿ ಗಂಟ ಬಂದಿರೋದು. ಇಲ್ಲ ಅಂದಿದ್ರೆ ಅವ್ರು ಇಲ್ಲಿ ತನಕ ಬರಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಸೊ ಇವರು ಮುಂದೆ ಸ್ವಲ್ಪ ಹುಷಾರಾಗಿ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡಬೇಕು, ಎಲ್ಲಿ ತನಕ ಎಷ್ಟು ಮಟ್ಟಿಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅದು ಕರೆಕ್ಟ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಅವ್ರಿಗೇನೆ ಸ್ವಲ್ಪ ಪ್ರಾಬ್ಲಮ್ ಮೈನಸ್ ಆಗುತ್ತೆ. ಸೊ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗಬಹುದು? ಸೊ ಈ ಸತಿ ಹೇಳಬೇಕು ಅಂತಂದ್ರೆ ಈಗ ನನ್ನ ಪ್ರಕಾರ ಧನುಷ್ ಅವ್ರಿಗೆ ಹೋದ್ರೂ ಹೋಗ್ಬೋದು. ಯಾಕೆಂದ್ರೆ ಈಗ ಏನಂತಂದ್ರೆ ಅವ್ರು ಗೇಮ್ ಚೆನ್ನಾಗಿ ಆಡಿದ್ದಾರೆ. ಇನ್ನೊಂದು ಅಂಪೇರ್ ಅಂದ್ರೆ ಇವಾಗ ಗೇಮಲ್ಲಿ ಯಾರು ಅಂಪೇರ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದಿದ್ದಕ್ಕೆ ಅವ್ರು ಏನು ಮಾಡ್ತಾರೆ, ನಾನು ಸರ್ ಏನು ಹೇಳ್ತಾರೋ ನೋಡೋಣ, ಯಾಕೆ ನನಗೂ ಮನ್ಸು ಸ್ವಲ್ಪ ಒಪ್ತಿಲ್ಲ. ಸೊ ಇದೊಂದು ಕ್ಯಾಪ್ಟನ್ಸಿ ಆಗೋದಕ್ಕೆ ಅವ್ರು ಹೇಳಿದ್ಮೇಲೆ ನಾನು ಕ್ಯಾಪ್ಟನ್ಸ್ ರೂಮ್ಗೆ ಹೋಗ್ತೀನಿ ಅನ್ನೋ ಪ್ರಾಮಾಣಿಕವಾಗಿ ಸ್ವಲ್ಪ ಒಂದು ಅವ್ರು ನೊಂದ್ಕೊಂಡು ಹೇಳ್ತಾರೆ. ಸೊ ಅವ್ರು ಸ್ವಲ್ಪ ಪ್ರಾಮಾಣಿಕವಾಗಿದ್ದಾರೆ, ಅವ್ರಿಗೆ ಮೋಸ್ಟ್ ಸಿಗ್ಬೋದು ಅಂತ ನನಗೆಲ್ಲೋ ಅನಿಸ್ತಾರೆ. ಓಕೆ, ಯಾರು ಎಲಿಮಿನೇಟ್ ಆಗ್ತಾರೆ?
ಅವರು ಸ್ಪಂದನ ಅವರು ಹೋದ್ರೂ ಹೋಗ್ಬೋದು, ಹೇಳಕ್ಕಾಗೋದಿಲ್ಲ. ಸೊ ಯಾಕೆಂದ್ರೆ ಅವ್ರದ್ದು ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆನೇ ಇತ್ತು. ಲೋ ಇದೆ. ಸೊ ಇಲ್ಲಿ ಟಾಸ್ಕಲ್ಲೂ ಕೂಡ ಯಾವುದರಲ್ಲೂ ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಅಲ್ಲಿ ರೇಕ್ಸೋದ್ರಲ್ಲಿ ಮಾತ್ರ ಫ್ರೇಮಲ್ಲಿ ಇರ್ತಿದ್ರು. ಸೊ ಸ್ಪಂದನ ಅವರು ಹೋಗ್ಬೋದು ಅಂತ ನನಗೆಲ್ಲೋ ಅನ್ನಿಸ್ತಾ ಇದೆ. ಓಕೆ ರಘುವೀರ್, ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗ್ಬೋದು, ಯಾರು ಎಲಿಮಿನೇಟ್ ಆಗಬಹುದು? ಮೇಡಮ್, ನನ್ನ ಪ್ರಕಾರ ಹೇಳಕ್ ಬಂದ್ರೆ ರಾಶಿಕಾ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅನ್ಕೊಂತೀನಿ. ಯಾಕಂದ್ರೆ ಅವರು ಟಾಸ್ಕ್ಗಳು ಚೆನ್ನಾಗಿ ಆಡ್ತಾ ಇದ್ದಾರೆ. ಹಿಂದಿನ ಸೀಸನ್ಗಳಲ್ಲಿ ತಪ್ಪನ್ನ ಮಾಡಿದಾಗ ಸುದೀಪ್ ಸರ್ ಬಂದು ಎಚ್ಚರಿಸಿದಾಗ ಅದನ್ನ ತಿದ್ದುಕೊಂಡು ಇಲ್ಲಿವರೆಗೂ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಈ ವಾರ ಅವರಿಗೆ ಉತ್ತಮನು ಸಿಗ್ಬೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ಸಿಕ್ಕಿಲ್ಲ. ಮೋಸ್ಟ್ ಅನ್ಲಕ್ಕಿಯಸ್ಟ್ ಕಂಟೆಸ್ಟೆಂಟ್ ಅಂತ ಈ ಸೀಸನ್ ಇಂದ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ಹೌದು ಅನ್ಸುತ್ತೆ, ಯಾಕಂದ್ರೆ ಅವರ ಎಫರ್ಟ್ಗಳು ಕಾಣ್ತಾ ಇದೆ, ಆದ್ರೆ ಮನೆಯವರು ಅದನ್ನ ಗುರುಸ್ತಾ ಇಲ್ಲ. ಈ ವಾರ ಸುದೀಪ್ ಸರ್ ಅವರಿಗೆ ಒಂದು ಕಿಚ್ಚನ ಚಪ್ಪಾಳೆ ಕೊಡ್ಬೋದು ಅನ್ಕೊಂತೀನಿ. ಇನ್ನು ಮನೆಯಿಂದ ಆಚೆ ಹೋಗೋ ವಿಚಾರಕ್ಕೆ ಬಂದಾಗ ನನಗೆ ಧನುಷ್ ಅವರು ಒಂದ್ ಸ್ವಲ್ಪ ವೀಕ್ ಅಂತ ಅನ್ಸ್ತಾರೆ. ಟಾಸ್ಕ್ ಅಂತ ವಿಚಾರ ಬಂದಾಗ ಅವ್ರು ಎಲ್ಲದರಲ್ಲೂ ಮುಂದೆ ಇರ್ತಾರೆ. ಬರೀ ಟಾಸ್ಕ್ ಒಂದೇ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಕೆಲವೊಂದಿಷ್ಟು ಕಡೆ ಸ್ಟ್ಯಾಂಡ್ ತಗೊಳ್ಬೇಕಾಗಿರುತ್ತೆ. ಸ್ಪಂದನ ಅವರು ವೀಕ್ ಇದ್ದಾರೆ, ಆದ್ರೆ ಕೆಲವೊಂದ್ ಕಡೆ ಅವರು ಮಾತಾಡ್ತಾರೆ. ಆ ಒಂದು ವಿಚಾರದಲ್ಲಿ ಇವರಿಬ್ರು ಒಂದೇ ತಕಡಿಲಿದ್ದಾರೆ. ಅಂದ್ರೆ ಒಬ್ರದ್ದು ಟಾಸ್ಕ್ ಅಲ್ಲಿ ವೀಕ್ ಇದ್ದಾರೆ, ಒಬ್ರು ಸ್ಟ್ಯಾಂಡ್ ತಗೊಳ್ಳೋದು ವಿಚಾರದಲ್ಲಿ ಇವರಿಬ್ರಲ್ಲಿ ಒಬ್ರು ಹೋಗ್ಬೋದು ಅನ್ಕೊಂತೀನಿ. ಓಕೆ ರಾಮ್ ಸರ್, ಇನ್ನು ಸುದೀಪ್ ಸರ್ ಆಕ್ಚುಲಿ ಇಲ್ಲಿಗೆ ಕ್ವಶನ್ ಮಾಡಿದಾಗ ಹನುಮಂತು ಮತ್ತೆ ಪ್ರಥಮ್ದ ಆ ಒಂದು ವಿಷಯ ಅಲ್ಲಿ ಡಿಸ್ಕಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಇವರು ಸರ್ ಕೇಳ್ತಾರೆ, ನೀವು ಎಷ್ಟು ಸೀಸನ್ ನೋಡಿದ್ದೀರಾ ಅಂತ. ಇವರು ಬಿಗಿನಿಂಗಿಂದ ನೋಡ್ಕೊಂಬಂದೀನಿ ಅಂತ ಹೇಳ್ತಾರೆ. ಅದಾದ ನಂತರ ಅದ್ರಲ್ಲಿ ಯಾವುದು ಬೆಸ್ಟು ಅಂತ ಹೇಳ್ತಾರೆ. ಸೊ ಪ್ರಥಮ್ ಅವ್ರದ್ದು ಮತ್ತೆ ಈಗ ಏನು ಮೊನ್ನೆ ಲಾಸ್ಟ್ ಸೀಸನ್ ಹನುಮಂತ್ ಅವರು ಆಡಿದ್ದು ನನಗೆ ತುಂಬಾ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಯಾವ ತರ ಲೆಕ್ಕಾಚಾರ ಬಂತು ಅಂತಂದ್ರೆ, ನಾನ್ ನೋಡೋ ಪ್ರಕಾರ ಪ್ರಥಮ್ ಅವರು ಎಲ್ಲ ಕಡೆ ಅಂದ್ರೆ ಅವರು ವಾಯ್ಸ್ ರೈಸ್ ಮಾಡೋದಾಗಿರ್ಬೋದು, ಕ್ವಶನ್ ಜಾಸ್ತಿ ಮಾಡೋದಾಗಿರ್ಬೋದು. ಸೊ ಈ ತರದೊಂದು ಕ್ಯಾರೆಕ್ಟರ್ ಇದೆ. ಸೊ ಹನುಮಂತ್ ಅವ್ರು ಎಲ್ಲಿ ಅಮಾಯಕ ಆಗಿ ಅಲ್ಲಿ ಅವ್ರು ಹೆಂಗಿದ್ರು, ಸೊ ಅವ್ರದ್ದು ಒಂದೇ ಲುಂಗಿಯಲ್ಲಿ ಒಂದೇ ಇದು ಕಾಸ್ಟ್ಯೂಮ್ ಅಲ್ಲಿ ಹೆಂಗಿದ್ರು, ಸೊ ಅದೇ ಎರಡು ನಾವು ಫಾಲೋ ಅಪ್ ಮಾಡ್ತಿರ್ಬೋದು. ಸೊ ಅದೇ ರೀತಿ ಕಾಣಿಸ್ತಿತ್ತು. ಅವಾಗ ಸರ್ ಕರೆಕ್ಟ್ ಆಗಿ ಹೇಳಿರಿ ನೀವು ಅಂತ ಹೇಳ್ತಾರೆ. ಸೊ ಅಲ್ಲೂ ನಮಗೂ ಈಗ ರಿಯಲೈಸ್ ಆಗ್ತಿದೆ, ಕರೆಕ್ಟ್ ಎಲ್ಲೋ ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ, ಈ ತರನು ಕ್ಯಾಲ್ಕುಲೇಷನ್ ಇದೆಯಾ ಅಂತ ನಂಗೂ ಅದು ಸ್ವಲ್ಪ ಮ್ಯಾಚ್ ಆಗ್ತಿದೆ ಅಂತ ನಂಗೂ ಅನಿಸ್ತಿದೆ. ಓಕೆ, ಸೊ ನೆನೆ ಎಪಿಸೋಡ್ನ ಕುರಿತಂತೆ ಮಾತನಾಡಿದ್ದೀವಿ. ಥ್ಯಾಂಕ್ ಯು ರಾಮ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಹಾಗಾಗಿ ನೆನ್ನೆ ಎಪಿಸೋಡ್ನಲ್ಲಿ ಏನೇನಾಯಿತು, ಜೊತೆಗೆ ಯಾವ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಕ್ಲಾಸ್ ತೆಗೆದುಕೊಳ್ಬೇಕು ಆ ರೀತಿ ಸುದೀಪ್ ಸರ್ ಕೂಡ ತಗೊಂಡಿದ್ದಾರೆ. ಜೊತೆಗೆ ಇವತ್ತು ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗುತ್ತೆ, ಜೊತೆಗೆ ಎಲಿಮಿನೇಷನ್ ಯಾರಾಗ್ತಾರೆ ಅಂತ ಹೇಳಿ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.